ಫ್ರೆಂಡ್ಸ್, ನಿಮಗೆಲ್ಲ ಗೊತ್ತಾ, ರಾಮಾಯಣದಲ್ಲಿ ರಾಮಸೀತೆ ಪ್ರೇಮದ ಜೊತೆಗೆ ಒಂದು ಮೌನ ಪ್ರೇಮ ಕಥೆ ಕೂಡ ಇದೆ. ಅದೇ ಲಕ್ಷ್ಮಣ ಮತ್ತು ಊರ್ಮಿಳ ಪ್ರೇಮ ಕಥೆ. ಊರ್ಮಿಳ ಮಿಥಿಳೆಯ ರಾಜ ಜನಕನ ಮಗಳು, ಸೀತೆಯ ಚಿಕ್ಕ ತಂಗಿ. ವಿವಾಹದ ನಂತರ ಅವಳು ಅಯೋಧ್ಯೆಗೆ ಸ್ವಪ್ನಗಳಿಂದ ತುಂಬಿದ ಹೃದಯದೊಂದಿಗೆ ಬರುತ್ತಾಳೆ. ಆದರೆ ಆ ಆನಂದ ಹೆಚ್ಚು ದಿನ ಉಳಿಯಲಿಲ್ಲ. ರಾಮನು ವನವಾಸಕ್ಕೆ ಹೊರಟಾಗ ಲಕ್ಷ್ಮಣನು ರಾಮನ ಸೇವೆಗಾಗಿ ಜೊತೆ ಹೋಗಲು ನಿರ್ಧರಿಸಿದನು. ಅಂದು ರಾತ್ರಿ ಊರ್ಮಿಳ ಕಣ್ಣೀರಿನಿಂದ ಕೇಳಿದಳು, ನನ್ನನ್ನು ಕರೆದುಕೊಂಡು ಹೋಗುವೆಯೇ ಎಂದು. ಅದಕ್ಕೆ ಲಕ್ಷ್ಮಣನು ಮೃದುವಾಗಿ ಉತ್ತರಿಸಿದನು, ನಾನು ನಿದ್ರೆ, ಸುಖ, ಸ್ವಾರ್ಥ ಎಲ್ಲವನ್ನೂ ತ್ಯಜಿಸಿದ್ದೇನೆ, ಆದರೆ ನಿನ್ನ ತ್ಯಾಗವೇ ನನ್ನ ಶಕ್ತಿ ಎಂದು ಹೇಳಿ ಅರಣ್ಯದಲ್ಲಿ 14 ವರ್ಷ ಲಕ್ಷ್ಮಣನು ನಿದ್ರೆಯಿಲ್ಲದೆ ರಾಮಸೀತೆಯ ಸೇವೆ ಮಾಡಿದನು. ಅದರ ಹಿಂದಿರುವ ಕಾರಣ ಏನು ಗೊತ್ತಾ? ಊರ್ಮಿಳ ತನ್ನ ನಿದ್ರೆಯನ್ನು ದೇವಿಗೆ ಅರ್ಪಿಸಿ ಲಕ್ಷ್ಮಣನಿಗೆ ಜಾಗೃತ ಶಕ್ತಿ ನೀಡಿದಳು. ಅವಳು ಅರಮನೆಯಲ್ಲಿ ಉಳಿದುಕೊಂಡು ಲಕ್ಷ್ಮಣಿಗಾಗಿ ಮೌನ ತಪಸ್ಸು ಮಾಡಿದಳು. ಅದು ಕೇವಲ ಧರ್ಮಕ್ಕಾಗಿ ಮತ್ತು ಪ್ರೇಮಕ್ಕಾಗಿ. ನೋಡೋದ್ರಲ್ಲ, ಈ ಕತೆ ನಮಗೆ ಕಲಿಸುವ ಪಾಠ, ನಿಜವಾದ ಪ್ರೀತಿಯು ಜೊತೆ ಇರುವುದು ಮಾತ್ರವಲ್ಲ, ತ್ಯಾಗದಲ್ಲಿ ಕೂಡ ನಮ್ಮ ಜೊತೆಯೇ ಇರುತ್ತಾರೆ. ಇಲ್ಲಿ ಊರ್ಮಿಳ ತ್ಯಾಗದ ಪ್ರತೀಕ, ಲಕ್ಷ್ಮಣ ನಿಷ್ಠೆಯ ಪ್ರತೀಕ ಎಂದು ಹೇಳ್ತಾ ಈ ವಿಡಿಯೋ ಇಲ್ಲೇ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಮತ್ತು ಸಬ್ಸ್ಕ್ರೈಬ್ ಮಾಡಿ.